ಅಮ್ಮಣಿ, ಲೇ ಅಮ್ಮಣಿ, ನಿಂತ್ಕಳೆ ವಸಿಯ ಎಲ್ಲೋಗಿದ್ದೆ ಇಟ್ಟದ್ ಗಂಟವ? ಅತ್ತೆ, ನಾನೆಲ್ಗೂ ಹೋಗನೆ, ಇಲ್ಲೇ ಪಕ್ಕದ ಬೀದಿ ಸರೋಜಕ್ಕನ ಮನೆಗೆ ಹೋಗಿದ್ದೆ. ಅದೇನೋ ಹೊಸ್ದಾಗಿ ಫ್ರಿಡ್ಜ್ ಏನೋ ತಗೊಬಂದವಳಂತವಳು. ಅದಕ್ಕೆ ನೋಡ್ಬಾರ್ಲೆ ಹೆಂಗೈತೆ ಅಂತವ ಕರೆದಿದ್ಲು. ಹಂಗೆ ಒಂದಿಟ್ಟು ಪೂಜೆನೂ ಮಾಡ್ಬಿಟ್ಟು ಹೋಗಿ ಬಾರ್ಲೆ, ಒಂದು 3 ಜನ ಮುತ್ತೈದೆಯನ್ನು ಕರಿತೀನಿ, ನೀನು ಬಾ ಜೊತೆಗೆ ಅಂತ ಹೇಳಿದ್ಲು. ಅದಕ್ಕೆ ಹೋಗಿದ್ದೆ ಕಣತೆ. ಓ ಹೌದೇನೋ? ಹಾಂ ಹಾಂ ಹಾಂ, ಸರೋಜ ಹೊಸ ಫ್ರಿಡ್ಜ್ ತಂದವಳೆ ಅನ್ನು. ನೋಡು ಆ ತಾಡ್ಕಿತಿ ಹೇಳಿದ್ಲೇನು ನೋಡು ನನಗೆ. ನಿನಗೆ ಮಾತ್ರ ಬಂದು ಹೇಳ್ಕೊಂಡು ಕರ್ಕೊಂಡು ಹೋಗೋಳಲ್ಲ. ನಾನು ಕರಿಬೇಕು ಅಂತ ಅನಿಸ್ಲಿಲ್ವೇ ಅವಳಿಗೆ? ನಾನು ಬಂದ್ರೆ ಅದು ಇದು ಇಳಿಸ್ತೀನಿ ಅವಳಿಗೆ ಅಂತವ ಬಂದಿಲ್ಲ ಕರಿಯಕ್ಕೆ ನನ್ನ. ಅದು ಅಲ್ದಲ್ಲೇ ಚೀಟಿ ಎತ್ಕೊಂಡು ಒಂದು ಪೈಸೆ ದುಡ್ಡು ಕೊಟ್ಟಿಲ್ಲ ಅವಳು. ನೋಡಿದ್ರೆ ಫ್ರಿಡ್ಜ್ ತಗೊಂಡು ಮೆರಿತಾವಳೇನು? ಇರು ಮಾಡ್ತೀನಿ ಅವಳಿಗೆ. ಅತ್ತೆ, ನಿಮ್ಗೆ ಯಾಕೆ ಸುದ್ದಿ ಅಂತ ಹೇಳ್ತೀನಿ ನಾನು. ಚೀಟಿ ಕಟ್ಟಿಲ್ಲ ಅಂತಂದರೆ ಚೀಟಿ ಕಟ್ತಾ ಇರೋರು ಮಾಡ್ತಾ ಇರೋರು ಹೋಗಿ ಕೇಳ್ತಾರೆ, ವಿಚಾರಿಸ್ಕೊತಾರೆ. ನಿಮ್ಗೆ ಯಾಕೆ ಬೇಕು ಹೇಳಿ? ನೀವು ಹಿಂಗೆ ಆಡ್ತೀರಾ ಅಂತನೇ ಅವಳು ಕರೆದಿಲ್ಲ. ಇಲ್ಲ ಅಂದಿದ್ರೆ ನಿಮ್ಮನ್ನೇ ಕರೆಯೋಳು. ನಾನು ಕರೆದವಳೆ ನಿಮ್ಗೆ ಕರೆದವಳೆ ಇರ್ತಲ್ಲ. ನೀವು ಹಿಂಗೆ ಅದು ಇದು ತೆಗಿತೀರಿ ಚೀಟಿ ಪಾಟಿದ ಅಂತವ ಅವಳು ಕರೆದಿಲ್ಲ. ಅಲ್ಲ ಕಣಮ್ಮಿ, ಅವಳು ನಾನು ಕರೆದಿದ್ರೆ ಇದನ್ನೆಲ್ಲ ಯಾಕೆ ಕೇಳಕ್ಕೆ ಹೋಗನೆ ನಾನು? ಏನು ಕೇಳ್ತಾ ಇರಲಿಲ್ಲ. ಹೋಗಿ ಅದೇನೋ ಹೊಸ್ದಾಗಿ ಫ್ರಿಡ್ಜ್ ತಗೊಬಂದವಳಲ್ಲ, ಅದು ನೋಡ್ಕೊಂಡು ಪೂಜೆ ಗೀಜೆ ಮಾಡ್ಕೊಂಡು ಬರೋನಪ್ಪ. ಅವಳು ಕರೆದಿಲ್ಲ ಏನಿಲ್ಲ, ಏಟ್ ದಿಮಾಕಿರ್ಬೇಕು ನೋಡು ಅವಳಿಗೆ. ಅಂಥದ್ರಾಗ ಇವಾಗ ಸುಮ್ಮನೆ ಬಿಟ್ಬಿಡ್ತೀನ ನಾನು? ಅರ್ಧ ಉಪ್ಪಿನಕಾಯಿ ಹಾಕ್ಬಿಡೋಕಿಲ್ವ ಅವಳಿಗೆ? ಸಿಗ್ಲಿ ನನ್ನ ಕೈಲವಳು. ಹೋಗ್ಲಿ ಬಿಡತ್ತೆ, ಅದು ಯಾಕೆ ಹಿಂಗೆ ಬೈತಾ ಇರ್ತೀರಿ ಎಲ್ಲರಿಗೂ ಎತ್ತಾಗ ನೀವು? ಈಗ ಇತ್ಲಾಗ ಯಾಕೆ ಬಂದ್ರಿ ನೀವು? ನನ್ನ ಹುಡುಕ ಬಂದರೆ? ಇಲ್ಲ ಕಣಮ್ಮಣಿ, ನಾನು ಆಗಲೇ ನೀನು ಹುಡುಕ್ತಾ ಇದ್ದೆ. ಆಮೇಲೆ ಪಾಪಿದ್ದನ್ನು ಹೇಳ್ದ, ಅಮ್ಮ ಯಾಕವ ಪಕ್ಕದ ಬಿಡಿ ಕಡೆಗೆ ಹೋಯ್ತು ಕಣಜ್ಜಿ ಅಂತವ. ನಾನು ಹಂಗೆ ಸುಮ್ಮನೆ ಅಡ್ಡಾಡ್ಕೊಂಡು ಹೋಗುಮ ಅಂತವ ಬರ್ತಾ ಇದ್ದೆ. ನೀನು ಕಂಡಲ್ಲ, ಅದಕ್ಕೆ ನಿಲ್ಲಿಸ್ದೆ. ಓ ಹೌದೇನತ್ತೆ? ಆಯಿತು ಬಿಡಿ. ಅತ್ತೆ, ಒಂದಿಟ್ಟು ಅವರೆಕಾಯಿ ಇದ್ರೆ ಹೋಗಿ ಕಿತ್ಕೊಬನ್ನಿ ಅತ್ತೆ, ಹಂಗೆ ಹೊಲ್ತವ. ಇವತ್ತು ರಾತ್ರಿ ಹುಳಿ ಸಾಂಬಾರು ಇಲ್ಲ ಉಪ್ಸಾರ ಮಾಡ್ತೀನಿ ಅವರೆಕಾಳ್ದ. ಏಟೊಂದು ಆಯಿತು ಅವರೆಕಾಯಿ ಕಿತ್ಕೊಬಂದು ಹೋದ ವಾರ ಕಿತ್ಕೊಬಂದಿನಿ ನೀವು. ಈಗ ಚೆನ್ನಾಗಿ ಸೋಗಡೆಲ್ಲ ಬಂದಿರ್ತದೆ. ಹಿಮ ಬೇರೆ ಬೀಳ್ತೈತಲ್ಲ, ಅದಕ್ಕೂ ಚೆನ್ನಾಗಿ ಸೋಗಡು ಬಂದಿರ್ತದೆ ಇವಾಗ. ಹೋಗಿ ಕಿತ್ಕೊಬನ್ನಿ ಅತ್ತೆ ಒಂಚೂರ. ಈಗ ಹೇಳ್ತಿದ್ಯಲ್ಲ ಅಮ್ಮನಿ ನೀನು. ಮುಂಚೆನೇ ಹೇಳಿದಿದ್ರೆ ಹಂಗೆ ಹೋಗಿ ಕಿತ್ಕೊಬರೋನೆ ನಾನು. ಈ ಬೀದಿಗೆ ಬೇರೆ ಬಂದೀವ್ನಿ. ಈಗ ಈ ಕಡೆಯಿಂದ ಹೊಲ್ತ ಹೋಗೋಷ್ಟರಲ್ಲಿ ನನಗೆ ಸಾಕಾಗೋಯ್ತದ ತೆಗಿ. ಆಮೇಲೆ ಕೀಳಕ್ಕೂ ಮನ್ಸು ಬರೋಕ್ಕಿಲ್ಲ. ಇಲ್ಲೇ ಸುಸ್ತಾಗಿರ್ತದೆ, ಇನ್ನೇನು ಕೇಳೋಣ ಹೋಗೋಣ ತಗ ಮನೆಗೆ ಅನ್ನಂಗೆ ಆಯ್ತಾ ಇರ್ತದೆ. ನೀನು ಮೊದಲಿಗೆ ಹೇಳಿದ್ರೆ ನಾನು ಹೋಗಿ ಕಿತ್ಕೊಂಡಾದ್ರೂ ಬರೋನಪ್ಪ. ನಾನು ಬೆಳಗ್ಗಿಂದವ ಹೇಳೋಣ ಅಂತವ ಈ ಕೆಲಸದಾಗೆ ಮರ್ತೆ ಹೋದೆ ಕಣತೆ. ಅದ್ರಲ್ಲಿ ಬೇರೆ ಆಮೇಲೆ ಸರೋಜಮ್ ಬೇರೆ ಕರೆದ್ಬಿಟ್ಟು ಹೋದ್ಲು. ಅಯ್ಯೋ ಬೇಗ ಮಾಡು ಹೋಗೋಣ ತೆಗಿ ಅಂತವ ಬಿರ್ಬಿರ್ನೆ ಕೆಲಸ ಮಾಡ್ತಿದ್ನಲ್ಲ, ಮರ್ತೋಯ್ತು ಕಣತೆ. ಇಲ್ಲ ಅಂದಿದ್ರೆ ಆವಾಗಲೇ ಹೇಳ್ತಾ ಇದ್ದೆ ನಿಮಗೆ. ಮಧ್ಯಾಹ್ನಕ್ಕೆ ಹೇಳಿದಿದ್ರೆ ಇಷ್ಟೊತ್ತಿಗೆ ಹೋಗಿ ಕಿತ್ಕೊಬಂದಿರ್ರಿ ನೀವು. ಅಯ್ಯೋ ಸಂಜೆ ಬೇರೆ ಆಗಕ್ಕೆ ಬಂತಾರತ್ತೆ. ಈ ಸಂಜೆ ಕೊರೆಯಲ್ಲಿ ಅದು ಹೆಂಗೆ ಓದಿರಿ ನೀವು? ಬುಡಿಯ ತೆಗಿ. ಏನಾದರೂ ಒಂದಿಷ್ಟು ಸಾಂಬಾರು ಮಾಡ್ತೀನಿ. ಟೊಮೊಟೊ ಗಿಮೊಟೊ ಬಜ್ಜಿನ ಏನಾರು ಇಲ್ಲ ಕಾಯಿ ಬಜ್ಜಿ ಮಾಡ್ತೀನಿ. ನಾಳೆ ಕಿತ್ಕೊಬರೋರಂತೆ. ಹಂಗೆ ಮಾಡಲೇ ತೆಗಿ. ಇನ್ನೇನು ಮಾಡೋಣ? ಹಂಗೆ ಮಾಡತ್ತೆಗಿ. ಟೊಮೊಟೊ ಬಜ್ಜಿನ ಇಲ್ಲ ಕಾಯಿ ಬಜ್ಜಿನ ಏನಾದರೂ ಒಂದು ಮಾಡು, ಅದರಲ್ಲೇ ತಿನ್ಕೊಳ್ಳೋಣ. ಒಂದೇ ಮುದ್ದೆ ಒಂದು ಮಲ್ಕೊಂಡ್ರೆ ಸಾಕಾಯ್ತದ ತೆಗಿ, ಅಲ್ವೇ? ಕಣ್ಬಿಡಿಯತ್ತೆ. ಇನ್ನೇನು ಪಾಪ ನೀನೇನು ಅವಾಗವಾಗ ಕೇಳ್ತಿರ್ತಾನೆ ಕಾಯಿ ಬಜ್ಜಿ ಮಾಡಮ್ಮ ಅಂತವ. ಇವತ್ತ ಕಾಯಿ ಬಜ್ಜಿನೇ ಮಾಡ್ತೀನಿ. ನಾಳೆಗೆ ಅವರೆಕಾಯಿ ಕಿತ್ಕೊಬಂದು ಮಾಡೋಣ. ನಾಳೆಗೆ ಬಿರ್ನಿ ಎದ್ದೋಗ್ಬಿಡುಮ್ಮ ಅವರೆಕಾಯಿ ಕಿತ್ಕೊಬರೋಕ್ಕೆ. ನಾನು ಬರ್ತೀನಿ ನಿಮ್ಮ ಜೊತೆಲಿ. ಇಬ್ಬರು ಹೋಗಿ ಕಿತ್ಕೊಬಂದು ಬಿರ್ನಿಯ ಸಾಂಬಾರು ಮಾಡಿಬಿಡುವ ಮಧ್ಯಾಹ್ನದಷ್ಟಲ್ಲಿ. ಸರಿ ಕಣ್ ತಗೊಳ್ಳೆ ಅಮ್ಮನಿ. ಆಮೇಲೆ ಅಮ್ಮಣಿ, ನಿಂಗೊಂದು ವಿಷಯ ಹೇಳೋಣ ಅಂತ ಅಂದ್ಕೊಂಡೆ ಕಣೆ ನಾನು. ನೀನು ನಿಮ್ಮ ಮಾವನಿಗೆ ಹೇಳಲೇಬಾರ್ದಿದ್ನ. ಈಗಲೇ ಹೇಳ್ತಾ ಇವ್ನಿ ನೋಡು. ಪುಸ್ತಕನ್ನು ಹೋಗಿ ನಿಮ್ಮ ಮಾವನಿಗೆ ಇವ್ನಿಗೆ ಹೇಳ್ದೆ, ಹಂಗೂ ಹಿಂಗೂ ಆಡ್ಕೊಂಡು ಆಟೆ ಅಷ್ಟೇ. ಆಮೇಲೆ ಇನ್ನು ಯಾವತ್ತೂ ನೀನು ಎಲ್ಗೂ ಕರ್ಕೊಂಡು ಹೋಗೋಕ್ಕಿಲ್ಲ. ನಾಳಿಕೆ ನಿಮ್ಮ ಮಾವನಿಗೆ ಹೇಳಿ ಒಂದಿಟ್ಟು ಪ್ಯಾಟಿಗೆ ಹೋಗಿ ಬರ್ತೀವಿ ಕಣ್ರಿ ಇಬ್ರೂ. ಅದು ಇದು ಸಾಮಾನು ತಗೊಬರ್ಬೇಕು ಅಂತವ. ತರಕಾರಿ ಸಾಮಾನೆಲ್ಲವ ತಗೊಬರೋಣ ಅಂತವ. ಟಿಪ್ಟೂರ್ಗೆ ಹೋಗೋಣ. ಆಯ್ತೆ? ನಿಮ್ಮ ಮಾವನಿಗೆ ಹೇಳ್ಬೇಡ ಏನು. ಅಯ್ಯೋ ಅದ್ರಲ್ಲೇನೈತತೆ, ಮಾವಂಗೆ ಹೇಳ್ಬಿಟ್ಟು ಹೋಗನ್ ತಗೊಳ್ಳಿ. ಸಾಮಾನು ತಗೊಬರ್ಬೇಕಂದ್ ಮಾವ, ಅದಕ್ಕೆ ಟಿಪ್ಟೂರ್ಗೆ ಹೋಯ್ತಾ ಇದ್ದೀವಿ ಅಂತವ. ಅದೇನು ಮಾವ ಬೈದರೆ? ಈ ಹುಚ್ಚುಡ್ಗಿಗೆ ಏನು ಗೊತ್ತಾಗಕ್ಕಿಲ್ವಲ್ಲ ಇವಳಿಗೆ. ಹಂಗಲ್ ಕಣಮಣಿ, ನಾವೀಗ ಪ್ಯಾಟಿಗೆ ಹೋಯ್ತೀವಿ ಕಡ್ರಿ ಅಂತಂದರೆ ನಾನೇ 100 ಸರಿ ಟಿಪ್ಟೂರ್ಗೆ ಹೋಯ್ತಾ ಇರ್ತೀನಿ. ನೀನು ಯಾಕೆ ಹೋಯ್ತೀಯ? ನಾನು ಹೋಗಿ ತಗೊಬತ್ತೀನಿ, ಅದೇನೇನು ಸಾಮಾನು ಚೀಟಿ ಕೊಡು ಅಂತ ಅಂತಾರೆ. ಅದಕ್ಕೆ ಹೇಳ್ದಂಗೆ ಹೋಗ್ಬಿಡುಮ. ಅಲ್ಲೇ ಎಲ್ಲ ದಾರಿಗಿರಿಲಿ ಸಿಕ್ಕಿದ್ರಿ ಹೇಳುಮ, ರೀ ಹಿಂಗೆ ಸಾಮಾನು ತರಕ್ಕೆ ಹೋಯ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಹೋಗ್ಬಿಡುಮ. ಸಿಗಲಿಲ್ಲ ಅಂದರೆ ಹೇಳೋಕ್ಕೆ ಹೋಗೋದು ಬೇಡ ಅಂತ ನಾನು ಹೇಳಿದ್ರಂತೂ ಬಿಡೋಕ್ಕಿಲ್ಲ ನಿಮ್ಮ ಮಾವ. ನಾನೇ 100 ಕಿತ ಹೋಯ್ತೀನಲ್ಲೇ ಪ್ಯಾಟಿಗೆ, ನೀವು ಯಾಕ್ರೆ ಹೋಯ್ತಾ ಇದ್ದೀರಿ ಅಂತವ ಸಾಮಾನು ಚೀಟಿ ತಗೊಂಡು ಹೋಯ್ತದೆ. ಓ ಅದು ಸರಿನೇ ಕಣತೆ. ಮಾವ ಬಿಡೋಕ್ಕಿಲ್ಲ, ನೀವು ಹೇಳಿದ್ರೆ ಹೇಳೋದು ಬೇಡ ಬಿಡಿ ಅತ್ತೆಗೆ, ಹಂಗೆ ಹೋಗಮ್ಮ. ಆದರೆ ಅತ್ತೆ, ಈಗ ಯಾಕೆ ಪ್ಯಾಟಿಗೆ ಹೋಗಮ್ಮ ಅಂತ ಹೇಳ್ತಾ ಇದ್ದೀರಿ? ಏನು ಸಮಾಚಾರ? ಏನಾದ್ರು ತಗೋಬೇಕೆ ಸೀರೆ ಗೀರೆ? ಸೀರೆ ಗೀರೆ ಎಂಥದ್ದು ತಗೊಳಂಗಿಲ್ಲ. ದಿನಾವ ಉಪ್ಸಾರು ಅದು ಇದು ತಿಂದು ಬಾಯೆಲ್ಲ ಜಿಟ್ಟಿಡ್ದಂಗೆ ಆಗೈತೆ. ಅದಕ್ಕೆ ಆ ಹೋಟ್ಲಲ್ಲಿ ಒಂದಿಟ್ಟು ಏನಾದ್ರು ಉಣ್ಕೊಂಬರೋಣ ಅಂತವ ನಾನು.
ಹಂಗೆ ಪ್ಯಾಟಿಗೆ ಹೋಗಿದ್ದೆ ಅಂತ ಅಂದರೆ ಹಂಗೆ ಬರೋಕ್ಕೆ ಮನ್ಸಾಗಕ್ಕಿಲ್ವಲ್ಲ. ಅದಕ್ಕೆ ಏನಾದ್ರು ಒಂಚೂರು ಉಣ್ಕ ಬಂದರೆ ಚೆನ್ನಾಗಿರ್ತದೆ. ನಾಲ್ಗೆಗೂ ಒಳ್ಳೆ ರುಚಿಯಾದ ಊಟ ಸಿಗುತ್ತೆ. ಅದಕ್ಕೆ ಕಣಮಣಿ, ನಿಮ್ಮ ಮಾವಂಗೆ ಹೇಳಿದ್ರೆ ಪ್ಯಾಟಿಗೆ ಕಳಿಸೋದಿಲ್ಲ, ಆಮೇಲೆ ಊಟ ಎಲ್ಲಿ ಸಿಕ್ಕೋದು. ಅದಕ್ಕೆ ನಾವಿಬ್ಬರು ಪ್ಯಾಟಿಗೆ ಹೋಗ್ತೀವಿ ಅಂತ ಹೇಳಿ ಸಾಮಾನು ತಗೊಂಡು ಒಂದು ಹೋಟ್ಲಲ್ಲಿ ಯಾವ್ದಾದ್ರು ಚಂದಾಗಿರೋ ಹೋಟ್ಲಲ್ಲಿ ಉಣ್ಕ ಬರುಮ, ಏನಂತೀಯ? ಓಹೋ ಅತ್ತೆ, ಬೋಪ್ಲಿ ನಾನು ಮಾಡಿದ್ದೀರ ಬಿಡಿ ನೀವು. ಪ್ಯಾಟೆಲಿ ಹೋಟ್ಲಲ್ಲಿ ಊಟ ಮಾಡ್ಕೊ ಬರೋಕ್ಕೆ ಅಂತವ ಪ್ಯಾಟೆಗೆ ಹೋಗಮ್ಮ ರೇಷನ್ ತಗೊಬರೋಕ್ಕೆ ಅಂತ ಹೇಳ್ತಾ ಇದ್ದೀರಾ? ಈಗ ಗೊತ್ತಾಯ್ತು, ಇದು ಗೊತ್ತಾಯ್ತು ಬಿಡಿ. ನಾನು ಆಗ್ಲಿಂದ ಯೋಚನೆ ಮಾಡ್ತಾ ಇದ್ದೆ, ಇದು ಯಾಕೆ ಅತ್ತಿಂಗ್ ಅಂತೈತಲ್ಲ. ಯಾವತ್ತು ಇಲ್ದಿದ್ದು ಪ್ಯಾಟಿಗೆ ಹೋಗಮ್ಮ ಅಂತ ಹೇಳ್ತಾರಲ್ಲ, ಏನೋ ಸೀರೆ ಗೀರೆ ತರಬೇಕೇನೋ ಮಾವಂಗೆ ಗೊತ್ತಿಲ್ದಂಗೆ ಅಂತ ಅಂದ್ಕೊಂಡಿದ್ದೆ. ನೋಡಿದ್ರೆ ಹೊಟ್ಟೆ ವಿಷಯ ಅನ್ನಿ. ಆಯಿತು ಬಿಡಿಯತ್ತೆ, ಹೋಗೋಣ. ನಾನೇನು ಮಾವಂಗೆ ಹೇಳೋಕ್ಕಿಲ್ಲ, ಹೋಗಿ ಉಣ್ಕ ಬರೋ ಮಾತಾಗಿ. ಉಣ್ಕಂಡ್ಲೆ ನನಗೂ ಯಾಕೋ ಬಾಯೆಲ್ಲ ಜಿಟ್ಟಿರ್ದಂಗೆ ಆಗೈತೆ. ಒಂದೀಟ್ ಏನಾದ್ರು ಹೋಟ್ಲು ಊಟ ಮಾಡ್ಕೊ ಬಂದರೆ ಚೆನ್ನಾಗಿ ಅನಿಸ್ತದೆ ಅಲ್ವೇ? ಸರಿ ಬಿಡಿ, ಆಯಿತು, ಹೋಗಮ್ಮ. ಮಾವಂಗೆ ಹೇಳ್ಬಿಟ್ಟು ಹೋಗಮ್ಮ. ತಿರ್ಗಾ ಅದೇ ಮಾತಾಡ್ತೀಯಲ್ಲ ನೀನು ಅಮ್ಮಣಿ. ನಿಮ್ಮ ಮಾವಂಗೆ ಹೇಳ್ದಂಗೆ ಹೋಗಮ್ಮ ಅಂತ ನಾನು ಹೇಳ್ತಾವಿನಿ. ನಿಮ್ಮ ಮಾವು ಕೇಳಿದ್ರೆ ರೇಷನ್ ಥರ ಕೊಯ್ತಾ ಇದ್ದೀವಿ ಅಂತ ಆಮೇಲೆ ಹೇಳುವ. ಮೊದ್ಲೇ ಹೇಳೋದು ಬೇಡ ನಿಮ್ಮ ಮಾವಂಗೆ. ಎಲ್ಲರೂ ಸಿಕ್ಕಿದ್ರೆ ಆ ಗುಂಡು ಅಂಗಡಿ ತಗೋ ಎಲ್ಲಾದ್ರೂ ಏನಾದರೂ ಆ ದಾರಿಲಿ ಸಿಕ್ಕಿದ್ರೆ ಹೇಳಮ್ಮ, ಇಲ್ಲಿ ಹೇಳೋದು ಬೇಡ. ಆ ಗುಂಡು ನಾಟನೇ ಹೋಯ್ತದಲ್ಲ, ಬೆಳಿಗ್ಗೆನೇ ಹೋಗ್ಬಿಡುಮ್ಮ ಒಂದು 11 ಗಂಟೆ ಹಂಗೆ ಅವ್ನ ಆಟದಲ್ಲೇ. ಸರಿಯತ್ತೆ ಬಿಡಿ, ಆಯಿತು, ಹೋಗೋಣ. ಅಲ್ಲ ಕಣೆ ಅಮ್ಮಣಿ, ನಾವೇನೋ ಊಟ ಮಾಡ್ಕೊಂಡು ಹೋಗುಮ ಅಂತ ಏನೋ ಬಂದ್ಬಿಟ್ಟು ಯಾವ ಹೋಟ್ಲು ಚೆಂದಾಗಿದ್ದದೋ ಏನೋ ಅಂತ ಗೊತ್ತಿಲ್ವಲ್ಲೇ. ಅತ್ತೆ, ಇವಾಗೇನತ್ತೆ ಟಿಪ್ಟೂರ್ನಾಗೆ ಎಲ್ಲ ಹೋಟ್ಲುಗಳು ಚೆಂದಾಗೆ ಅವೆ. ಅದು ಯಾವ್ದು ಹೊಸ ಹೋಟ್ಲೆಲ್ಲ ಆಗವಂತೆ. ಮೊನ್ನೆ ಸಹ ನನ್ನ ತಮ್ಮವನಲ್ಲ, ಅವನು ಆ ಕಡೆಯಿಂದ ಬರ್ಬೇಕಾದ್ರೆ ಚಂದ್ರಪಟ್ಟಣದಿಂದ ನೋಡ್ಕೊ ಬಂದವನೇ. ಚೆಂದಾಗಿರೋ ಹೋಟ್ಲುಗಳೆಲ್ಲ ಆಗವೆ ಕಣಕ್ಕ ಟಿಪ್ಟೂರಾಗೆ, ಬೆಳಿತೈತೆ ಟಿಪ್ಟೂರು ಅಂತವಾ ಹೇಳ್ತಾ ಇದ್ದ. ಯಾವ ಹೋಟ್ಲಿಗೆ ಹೋದ್ರು ಚೆಂದಾಗಿರ್ತದೆ, ತಗೊಳತ್ತೆ. ಇದು ಯಾವುದೋ ಕಾಣ್ತೈತಲ್ಲ, ಇಲ್ಲಿಗೆ ಹೋಗೋಣ ಬನ್ನಿ, ಚೆನ್ನಾಗಿರ್ತದೆ ಅನಿಸ್ತದೆ. ಕಣ್ಣು ನಡಿಲತ್ತಾಗಿ, ಇಲ್ಲಿಗೆ ಹೋಗುಮ ಅಲ್ವೇ? ಏನೋ ಬರ್ದೈತೆ, ಓದು, ನಿನ್ಗೆ ಓದಕ್ಕೆ ಬರ್ತದಲ್ಲ. ಓದಕ್ಕೆ ಬಂದ್ರೂ ಎಬ್ಬಟ್ಟಂಗಾಡ್ತೀಯವ ನೀನು. ಅತ್ತೆ, ಶ್ರೀ ಗಣೇಶ ಉಪಹಾರ ಅಂತ ಬರ್ದೈತೆ ಕಣತೆ. ಬನ್ನಿ ಹೋಗೋಣ, ನೋಡೋಣ ಅದೇನೇನೈತೆ ಅಂತವ. ನಮ್ಮ ಗಣೇಶನ ಹೆಸ್ರೈತೆ ಅಂದರೆ ಚೆಂದಾಗಿರ್ತದೆ ಬಿಡು. ನಮ್ಮ ಗಣೇಶನ ಥರ ನಾನು ಹೊಟ್ಟೆ ಬಾಕಿ ಅಲ್ವೇ, ಚೆಂದಾಗಿರ್ತದೆ. ನಡಿ ನೋಡೋಣ ಅದೇನೇನಿಟ್ಟವ್ರೆ ಅಂತವ ಅಲ್ವೇ. ರುಚಿ ಊಟ ಸಿಗುತ್ತೆ ಇವತ್ತಂತೂ. ಅತ್ತೆ, ಆಮೇಲೆ ದುಡ್ಡು ತಂದಿದ್ದೀರಿ ಅಲ್ವೇ? ನನ್ನ ಹತ್ರ ₹1 ಇಲ್ಲ ಕಣತೆ. ನಿಮಗೆ ಗೊತ್ತಲ್ಲ, ನಿಮ್ಮ ಮಗ ₹1 ಕೊಡೋಕ್ಕಿಲ್ಲ ನನ್ನ ಕೈಲಿ ಅಂತವ. ನಿಮ್ಮ ಹತ್ರ ಐತೆ ತಾನೆಯ. ಆಮೇಲೆ ಹೋಗಿ ಉಣ್ಕೊಂಡು ದುಡ್ಡಿಲ್ಲ ಅಂದರೆ ಪಾತ್ರೆ ತೊಳಿಗೆ ಹಾಕ್ತಾರೆ ಅಷ್ಟೇ ನಮ್ಮನೆ. ಆಯ್ತು ಕನ್ನಡಿಯ ಮಣಿ, ನಾನು ದುಡ್ಡಿಲ್ದಂಗೆ ಬಂದೇನಾ? ನಿಮ್ಮ ಮಾವಂಗೆ ಗೊತ್ತಿಲ್ದಂಗೆ ಎತ್ತಿಟ್ಕೊಂಡಿವ್ನಲ್ಲ ದುಡ್ಡನ್ನ, ಅದನ್ನೇ ತಗೊಬಂದೀವಿ. ನೋಡಿ ಪರ್ಸ್ನೆಯ ತಂದಿವ್ನಿ. ಏಟಾಯ್ತದ ಏನು ಅಂತ ಗೊತ್ತಾಗಕ್ಕಿಲ್ವಲ್ಲ ಹೋಟ್ಲುಗಳಲ್ಲಿ, ಅದಕ್ಕೆ ಆ ಪರ್ಸ್ ತಗೊಬಂದೀವ್ನಿ. ಸರಿ ಬಿಡಿ ಅತ್ತೆ, ಹಂಗಾರೆ ನಡೀರಿ ಒಳಗೆ ಹೋಗುಮ. ಇದ್ಯಾಕ್ಲೇ ಮಣಿ ಹಿಂಗೆ ಎದ್ರ ಬದಲಿ ಕೂತ್ಕೊಂಡೆ, ಬಾರ್ಲೆ ಈಗ ಪಕ್ಕ ಕೂತ್ಕೋ. ಇಲ್ಲೇ ಚೆನ್ನಾಗೈತೆ, ಸುಮ್ಮನಿರಿ ಅತ್ತೆ. ಅಲ್ಲಿ ಪಕ್ಕ ಕೂತ್ಕೊಂಡ್ರೆ ಮಾತಾಡೋಕ್ಕಾಗಕ್ಕಿಲ್ಲ, ಏನಿಲ್ಲ. ಎದುರುಗಡೆ ಕೂತ್ಕೊಂಡ್ರೆ ಮಾತಾಡ್ಕೊಂಡು ತಿನ್ಬೋದು ಹೆಂಗವ. ಅದು ಸರಿನಾ ಬಿಡು. ಇದೇನ್ಲೇ ಈಟೊತ್ತಾಯ್ತು ಬಂದು ಕೂತ್ಕೊಂಡ್ರು, ಯಾವ ಪುಳ್ಳೆನೂ ಈ ಕಡೆಗೆ ಬರ್ತಾನೆ ಇಲ್ವಲ್ಲ? ಯಾತೆ ದೊಡ್ಡ ಹೋಟ್ಲಲ್ವೇನತ್ತೆ, ಒಂಚೂರು ತಡ ಆಯ್ತದೆ, ಕೂತ್ಕೊಳ್ಳಿ ಬರ್ತಾರೆ. ಅದು ಯಾಕೆ ಹಿಂಗೆ ಕಿಚ್ಚಾಡ್ಕೊಂಡು ಮಾತಾಡ್ತಿದ್ದೀರಿ ಅತ್ತೆ ನೀವು? ಅಕ್ಕಪಕ್ಕದಲ್ಲಿ ಕೂತಿರೋರು ಏನು ಅಂದ್ಕೊಂಡರು? ಅಯ್ಯ ಮಣಿ, ಏನಂತ್ಕೊಂಡ್ರೆ ನನಗೇನಾಗಬೇಕು? ಅಯ್ಯೋ, ಅವ್ರು ಯಾರೋ ಕೂತವ್ರೆ ಅಂತವ, ನಾನು ನಿಧಾನಕ್ಕೆ ಮಾತಾಡೋಕ್ಕಾಯ್ತದ? ನಾನು ಇರೋದೇ ಹಿಂಗೆ ಮಾತಾಡೋದು. ಅತ್ತೆ, ನಾನು ಇಲ್ಲೇ ಪಕ್ಕದಲ್ಲಿ ಕೂತೀವಿ ತಾನೆಯಾ. ಅದು ಯಾಕಂಗೆ ಅಷ್ಟು ಜೋರಾಗಿ ಮಾತಾಡಿರಿ ನೀವು? ಒಂದಿಟ್ಟು ನಿಧಾನಕ್ಕೆ ಮಾತಾಡಿ. ಇವಳ್ದೊಳೆ ಕಾಟ ಆಯ್ತಲ್ಲೇ. ಏನು ಹೋಟ್ಲಾಗೆ ಜೋರಾಗಿ ಮಾತಾಡಬಾರ್ದು ಅಂತ ಬರ್ದ್ಗಿರ್ದವ್ರೆ ಏನು? ಹಂಗೇನಾದ್ರು ಮಾಡ್ಬಿಟ್ಟವ್ರೆ ನೋಡು. ಮಾತಾಡೋಕ್ಕೂ ಬಿಡ್ತಾ ಇಲ್ಲ, ಅತ್ತಾಗ ಮಾರಾಯ್ತಿ ಇವಳು. ಯಾಕಾದ್ರೂ ಬಂದು ನಿನ್ನ ಜೊತೆ ಹೋಗ್ಲೆ. ಆಯ್ತು ಬಿಡಿಯತ್ತೆ, ಅದು ಯಾಕಂಗೆ ಸಿಟ್ಟಾದಿರಿ? ಹೆಂಗಾರು ಮಾತಾಡ್ಕೊಳ್ಳಿ, ನನಗೇನು. ಯಾರಾದರೂ ಬಂದು ಬೈದ್ರೆ ನಿಮಗೆ ತಾನೇ ಬೈಯೋದು, ನನಗೆ ಯಾಕೆ ಬೈದಾರಾ? ಏನಾದ್ರು ಮಾಡ್ಕೊಳ್ಳಿ ಹೋಗಿ. ಅಯ್ಯ, ನನಗೆ ಮೊದಲೇ ಹೊಟ್ಟಸ್ತೆ ಎಳಿತೈತಿ ಇಲ್ಲಿ. ಹೊಟ್ಟೋಗಿ ಬೆಣ್ಣಿಗೆ ಅನ್ಕೊಂಡೈತೆ, ಇವಳ್ದು ಬೇರೆ. ಸುಮ್ಮ ಕೂತ್ಕೊಳ್ಳಮ್ಮಿ ನೀನು. ಯಾರು ಬಂದಿಲ್ಲ ನೋಡಲ್ಲಿ, ಯಾರು ಬರ್ತಾರೇನು? ಅತ್ತೆ, ಅಲ್ಲಿ ಯಾವುದೋ ಒಂದು ಒಯ್ಯ ಬಂತು ನೋಡಿ, ಹೇಳಿ ಅದೇನು ಬೇಕು ಅಂತವ. ಬಿರ್ನಿಯ ತರ್ಸ್ಕೊಂಡು ಉಣ್ಕೊಂಡು ಹೋಗುಮ. ಒತ್ತಂತೆ ಮನೆಗೆ ಹೋಗ್ಬಿಡು ಮಕ್ಕಳತ್ತೆ. ಇಲ್ಲಾಂದರೆ ಮಾವ ರೇಷನ್ ತರಕ್ಕೆ ಹಾಕ್ರಲ್ಲ ಇಷ್ಟೊತ್ತು ಅಂತವ ಬೈತಾರೆ. ಕಣ್ಲೆ ಅಮ್ಮಣಿ, ಆಮೇಲೆ ನಿಮ್ಮ ಮಾವು ರೌದ್ರ ತಾಳಿದ್ರೆ ತಡ್ಕೊಳಕ್ಕಾಗಿಲ್ಲ. ಆಮೇಲೆ ಅದನ್ನೇ ಒಂದು ವಾರ ಪೂರ್ತಿ ಬೈಕೊಂಡು ಓಡಾಡ್ತಿರ್ತದೆ. ಅಯ್ಯೋ, ಪ್ಯಾಟಿಗೆ ಹೋಗಿದ್ರು 7 ಗಂಟೆಗೆ ಬಂದರು 7 ಗಂಟೆಗೆ ಬಂದರು ಅಂತವ. ಬಿರ್ನಿ ಹೋಗ್ಬಿಡುಮ, ತಿನ್ಕೊಂಡು ಹೋಗಮ್ಮ ಇರು. ಅಜ್ಜಿ, ಹೇಳಮ್ಮ, ಏನು ಬೇಕು, ಏನು ತಿನ್ನಕ್ಕೆ ಬೇಕು ನಿಮಗೆ? ನಾವು ಬಂದು ಏಟೊತ್ತಾಯ್ತು. ಅದೇನು ಹಂಗೆ ನಡೆಸಿದಿರ ನೀವು? ನಮ್ಮ ಹಳ್ಳಿಯಾಗೆ ಪರವಾಗಿಲ್ಲ, ಹೋಗಿ 10 ನಿಮಿಷಕ್ಕೆ ಇಡ್ಲಿ ದೋಸೆ ಏನೇನು ಬೇಕು ಎಲ್ಲ ತಗೊಬಂದು ಮಾಡೋಗ್ತಾರೆ. 5 ನಿಮಿಷಕ್ಕೆ ಊಟ ಆಗಿ ಹೋಗಿರ್ತೀವಿ ನಾವು. ಅಯ್ಯೋ, ಅದಕ್ಕೆ ಈ ಪ್ಯಾಟೆ ಜನಗಳು ಅನ್ನೋದು. ಬಂದು ಇಟ್ಟೊತ್ತಾದ್ರೂ ಮೂಸ್ ನೋಡ್ತಾ ಇಲ್ಲ ಯಾರು ಬಂದು. ಅಜ್ಜಿ, ಸಾರಿ ಅಜ್ಜಿ, ಅದು ಇವತ್ತೊಂದು ಸ್ವಲ್ಪ ಜಾಸ್ತಿ ಜನ ಇದ್ದಿದ್ದರಿಂದ ಒಂದು ಸ್ವಲ್ಪ ಅಲ್ಲಿ ತಡ ಆಯಿತು. ಹೇಳಿ ಅಜ್ಜಿ, ಏನೇನು ಬೇಕು ಅಂತ. ಏನಾಯ್ತಪ್ಪ ನಿಮ್ಮ ಹೋಟ್ಲಲ್ಲಿ?
ಅಜ್ಜಿ ಇವತ್ತು ನಮ್ಮ ಹೋಟ್ಲಲ್ಲಿ ಇಡ್ಲಿ ವಡೆ ದೋಸೆ ಪೂರಿ ಪೊಂಗಲ್ಲು ಚಿತ್ರಾನ್ನ ಪುಳಿಯೋಗರೆ ಬಾತು ಆಮೇಲೆ ನಾರ್ತ್ ಇಂಡಿಯನ್ ಮೀಲು ಸೌತ್ ಇಂಡಿಯನ್ ಮೀಲು ಇವೆಲ್ಲ ಐತೆ ಅಜ್ಜಿ ಪರೋಟ ಊಟ ಚಪಾತಿ ಊಟ ಎಲ್ಲ ಐತೆ ನೋಡಿ ಏನು ಬೇಕು ನಿಮಗೆ? ಅಯ್ಯ ಇದೇನಪ್ಪ ಹಿಂಗೆ ಬುರ್ರನ್ನ ಹೋಗ್ಬಿಟ್ಟಲ್ಲ ಒಂದಿಟ್ಟು ನಿಧಾನಕ್ಕೆ ಹೇಳ್ಬೇಕು ತಾನೇ ನೀನು ಬುರ್ರನ್ನ ಏನೇನು ಹೇಳ್ದೆ ಅಂತಾನೆ ಗೊತ್ತಾಗ್ಲಿಲ್ಲ ಹಂಗೋದಲ್ಲ ದೋಸೆ ಇದೆ ಮಸಾಲೆ ದೋಸೆ. ಕಣಜ್ಜಿ ಐತೆ ಎಲ್ಲ ಥರದ ದೋಸೆನೂ ಐತೆ ಮಸಾಲೆ ದೋಸೆ ಸೆಟ್ ದೋಸೆ ಖಾಲಿ ಬೆಣ್ಣೆ ಪೇಪರ್ ದೋಸೆ ಆಮೇಲೆ ಟೊಮೊಟೊ ದೋಸೆ ರವೆ ದೋಸೆ ಎಲ್ಲ ಐತೆ ಯಾವ್ದು ಬೇಕು ಹೇಳಿ? ಅತ್ತೆ ಸುಮ್ಕೆ ಆಸೆ ಬಿದ್ದು ಆ ಮಸಾಲೆ ದೋಸೆ ಅದು ಇದು ತಿನ್ಬಿಡ್ರಿ ಕಣ್ರತೆ ಆಮೇಲೆ ನಂಗೆ ಎದೆ ಉರಿತೈತೆ ಗ್ಯಾಸು ಅಂತವ ಮಲ್ಕತ್ತೀರಿ ಹೋಗಿ ಮನೇಲಿ ಏನಾದ್ರೂ ಈ ಊಟ ಗೀಟ ಏನಾದ್ರು ತಗೊಳ್ಳೋಣ ಸುಮ್ಮನಿರಿಯತ್ತೆ ದೋಸೆ ಗೀಸೆ ಅಂತವೆ ಎಂತ ಬೇಡ ಸೋಡಾ ಹಾಕಿರ್ತಾರೆ ಅವಕ್ಕೆಲ್ಲವ ಸುಮ್ಕೆ ಎದೆ ಉರಿತೈತೆ ಸುಮ್ಮನಿರಿ. ಇಲ್ಲ ಮೇಡಮ್ ಇಲ್ಲ ನಮ್ಮ ಹೋಟ್ಲಲ್ಲಿ ಸೋಡಾ ಗಿಡ ಎಲ್ಲ ಬಳಕೆ ಮಾಡಲ್ಲ ನಾವು. ನೀವು ತಗೋಬೋದು ದೋಸೆನ ಏನು ಚಿಂತೆ ಇಲ್ಲ. ಅಯ್ಯ ಸುಮ್ಕಿರಣ ಹಿಂಗೆ ಹೇಳ್ತೀರಿ ಎಲ್ಲ ಹೋಟ್ಲಲ್ಲೂ ಸೋಡಾ ಹಾಕಿಲ್ಲ ನಾವು ತಿನ್ನಿ ಅಂತ ಹೇಳಿ ಓದ್ಕಿ ತಿಂಗೆ ಆಗಿ ಸಾಕಾಗಿ ಹೋಗಿತ್ತು ಕಣಪ್ಪ ಗ್ಯಾಸ್ ಆಗಿ ರಾತ್ರಿ ಎಲ್ಲವ ಒಂದೀಟು ನಿದ್ದೆ ಬಂದಿಲ್ಲ ಕಣ್ಣಿಗೆ ಹಂಗಾಗಿತ್ತು ಯಾವ್ದೇ ಊರಿ ಬಾತ್ರೂಮ್ಗೆ ಹೋಗೋದು ಬರೋದು ಅದೇ ಆಗೋಗಿತ್ತು. ಆಯಿತು ಕಂಡೆ ಅಮ್ಮಣಿ ನೀನು ಹೇಳಿದ್ದೆ ಸರಿ ನಂಗೇನು ದೋಸೆ ಬೇಡ ಊಟ ಗೀಟ ಏನಾದರೂ ಐತೇನಪ್ಪ? ಹ್ಞೂ ಅಜ್ಜಿ ಐತೆ. ಊಟ ಅಂದರೆ ಚಪಾತಿ ಊಟ ಇದೆ ಪರೋಟ ಊಟ ಇದೆ ಯಾವ್ದು ಬೇಕು? ಯಾವ ತಗೊಳ್ಳನೆ ಅಮ್ಮನಿ ಯಾವ ತಗತೀಯಾ? ಪರೋಟ ತಗತಿ ಏನು ಚಪಾತಿ ತಗತೀಯ ನೀನು? ಅತ್ತೆ ನನಗಂತೂ ಪರೋಟ ಊಟ ಹೇಳಿ ಅತ್ತೆ ಚಪಾತಿ ಏನು ಮನೇಲಿ ಮಾಡ್ಕೊಂಡು ತಿಂತಾ ಇರ್ತೀವಿ ಯಾವಾಗಲೂ. ಸರಿ ಕಣಪ್ಪ ಒಂದು ಪರೋಟ ತಗೋಬಾ ಒಂದು ಚಪಾತಿ ಊಟ ತಗೋಬಾ. ನನಗೆ ಚಪಾತಿ ಊಟನೇ ಸಾಕು ಹಲ್ಲು ಸರಿ ಇಲ್ಲ ಕಣಪ್ಪ ನನಗೆ ಒಗ್ಯೋಕ್ಕಾಗಕ್ಕಿಲ್ಲ ಪರೋಟ ತಿನ್ನೋಕ್ಕಾಗಕ್ಕಿಲ್ಲ. ಚಪಾತಿ ಆದ್ರೆ ಹೆಂಗೋ ತಿನ್ಕೋಬೋದು. ಒಂದು ಚಪಾತಿ ಕೊಡು ಇನ್ನೊಂದು ಪರೋಟದ ಕೊಡಪ್ಪ. ಸರಿ ಅಜ್ಜಿ ಆಯಿತು. ಇನ್ನು 5 ನಿಮಿಷ ತಂದು ಕೊಡ್ತೀನಿ. ಅಯ್ಯೋ ಇನ್ನೂ 5 ನಿಮಿಷ ಅಂತಿದ್ಯಾರಪ್ಪ ಹೋಗಪ್ಪ ಬಿರ್ನಿಯ ತಗೊಂಬಂದು ಕೊಡು. ತಗೊಳ್ಳಿಮ್ಮ ಊಟ ಮಾಡಿ. ನಿಮ್ದೊಂದು ಚಪಾತಿ ಊಟ ನಿಮ್ಮದು ಪರೋಟ ಊಟ ತಗೊಳ್ಳಿ. ಪರವಾಗಿಲ್ಲ ಕಣ್ಲೆ ಇವೈದ ಬೇಗನೆ ತಂದು ಕೊಟ್ಟ ಅಲ್ವೇ? ಕಣತೆ ಬಿರ್ನಿಯೇ ಕೊಟ್ಟವನಿ. ಇನ್ನೇನಾದರೂ ಹೇಳಿದಿದ್ರೆ ತಡ ಮಾಡಿರೋನು ನಾವು ಊಟ ಹೇಳಿದ್ವಲ್ಲ ಊಟ ಇನ್ನೇನತೆ ಎಲ್ಲ ಸಿದ್ಧವಾಗಿರ್ತದೆ. ಚಪಾತಿ ಪರೋಟ ಎಲ್ಲವ ಬಿಸಿ ಮಾಡಿ ಕೊಡ್ತಾರೆ ಅಷ್ಟೇ ಅಲ್ವೇ? ಅದಕ್ಕೆ ಬಿರ್ನೆ ಕೊಟ್ಟವನಿ. ಕಣ್ಲೆ ಇಲ್ಲಿ ನೋಡ್ಲಿ ಏನು ತರವರಿ ಪೆರ್ಲಿ ಎಲ್ಲವ ಕೊಟ್ಟವ್ರೆ 2-3 ಥರದ ಪಲ್ಯ ಸಾಂಬಾರು ಇದೇನಿದು ತಿಳಿ ಸಾಂಬಾರು ಎಲ್ಲ ಕೊಟ್ಟವ್ರಲ್ಲೇ ಮೊಸರು ಗಿಸ್ರು ಎಲ್ಲ ಕೊಟ್ಟವ್ರೆ. ಚಂದ ಕೊಟ್ಟವ್ರು ಕಣ್ಲೆ. ಚಂದಾಗೆ ಕೊಟ್ಟವ್ರು ಕಣತೆ ಏನು ದುಡ್ಡೇನು ಕಡಿಮೆ ಇರ್ತದ ನೋಡಿರೋದು ನಡೀರಿ 100-150 ರೂಪಾಯಿ ಇರ್ತದೆ ಒಂದಕ್ಕೆಯ. ಅಯ್ಯೋ ಆಟೊಂದಿದ್ದದೇನ್ಲೆ ಯಪ್ಪೋ ನಂಗೆ ಗೊತ್ತಿರಲಿಲ್ಲ ಕಣವ ಈಟೊಂದು ಅಂತವ. ಅಯ್ಯೋ ನಮ್ಮೂರಲ್ಲೇ ಪರವಾಗಿಲ್ಲ 20-30 ರೂಪಾಯಿಗೆ ಅನ್ನ ಸಾಂಬಾರು ಎಲ್ಲ ಚೆನ್ನಾಗೇ ಕೊಡ್ತಾರೆ. ಇವರೊಂದು 2 ಪಲ್ಯ ಕೊಟ್ಬಿಟ್ಟು 100 ರೂಪಾಯಿ 150 ರೂಪಾಯಿ ಅಂದಾರ. ನೋಡೋಣ ತಡಿ ಅದೆಷ್ಟು ಹೇಳ್ತಾನೆ ಅಂತವ. ಬೋಡ್ತಲೆ ಅವನಿಗೆ ಜಾಸ್ತಿ ಹೇಳೋದು 4 ಊಟ ತಿಂತಗೋ. ಅತ್ತೆ ತಿನ್ಬಿಟ್ಟು ರೇಟ್ ಜಾಸ್ತಿ ಅಂತ ಅಂದರೆ ಅವ್ರು ಸುಮ್ಮನೆ ಬಿಟ್ಟಾರ ನಿಮಗೆ? ಮೊದಲೇ ತಿನ್ಬೇಕಿತ್ತು ಕಣವ ಅಂತವ ಬೈತಾರೆ ಕಣತೆ. ಅಯ್ಯೋ ಏನು ಮಾಡೋಕ್ಕಾಗೋದಿಲ್ಲ ಈಗ ಬಂದ್ಬಿಟ್ಟಿದ್ದೀವಿ ತಿನ್ನೋಕ್ಕೆ ಅಂತವ. ತಿನ್ಕೊಂಡು ಎಷ್ಟು ಹೇಳಿದ್ರು ಕೊಟ್ಬಿಟ್ಟು ಹೋಗ್ಬೇಕಣತೆ. ನೀವು ಆಮೇಲೆ ಜಗ್ಲಿಗೆ ಬಿದ್ದುಬಿಟ್ಟಿರ ಆಮೇಲೆ. ಕಣವ ಯಾಕೆ ಬೇಕು ಬಿಡು ನಾನು ಏನು ಮಾತಾಡೋಕ್ಕಿಲ್ಲ. ನೋಡೋಣ ತಗೋ ಅದೆಷ್ಟು ಹೇಳ್ತಾರೆ ಅಂತವ. ನಾವು ಹಳ್ಳಿ ಜನಗಳು ಕಣ ಒಂದಿಟ್ಟು ಕಮ್ಮಿ ಮಾಡ್ಕೊಳ್ಳಿ ಅಂತವ ಕೇಳಮ್ಮ. ಕಮ್ಮಿ ಮಾಡ್ಕೊಂಡಿರೇನು ನೋಡಮ್ಮ. ಅತ್ತೆ ಇದೇನು ಚೌಕಾಸಿ ವ್ಯಾಪಾರನೇ? ಸೀರೆ ವ್ಯಾಪಾರದಂಗೆ ಹೇಳ್ತಾ ಇದ್ದೀರಲ್ಲ ನಾವು ಹಳ್ಳಿ ಜನ ಕಮ್ಮಿ ಮಾಡ್ಕೊಳ್ಳಿ ಅಂದರೆ ಕಮ್ಮಿ ಮಾಡ್ಕೊತಾರೆ ಅಂತವ. ಹಂಗೆಲ್ಲ ಇರೋದಿಲ್ಲ ಕಣತೆ. ಹೋಟ್ಲಿಗಿಟ್ಲೆಲ್ಲ ಕಮ್ಮಿ ಮಾಡ್ಕೊಳಕ್ಕಿಲ್ಲ ಬಿಡಿ. ಎಷ್ಟಿದ್ದದೋ ಅಷ್ಟೇ ತಗೊಳ್ಳೋದವರು. ಹೋಗ್ಲಿ ಬಿಡ್ಲೆ ಅತ್ತಾಗಿ ಇನ್ನೇನು ಯಾವಾಗಲೂ ಬಂದು ತಿಂತೀವ ನಾವು? ಏನೋ ವರ್ಷಕ್ಕೂ 6 ತಿಂಗಳಿಗೂ ಒಂದಿನ ಬಂದು ತಿಂತೀವಿ. ಏನಾಗಕ್ಕಿಲ್ಲ ತಿನ್ನಲೆ. ನಿಮ್ಮ ಮಾವನ ಹತ್ರ ಹಂಗು ಹಿಂಗು ಮಾಡ್ಕೊಂಡು ಒಂದಿಟ್ಟು ದುಡ್ಡಿಟ್ಟಿಟ್ಕೂ ಸಾರ್ಥಕ ಆಯ್ತದೆ ತೆಗಿ ಚೆನ್ನಾಗಿರೋ ಊಟ ಮಾಡ್ಕೊಂಡು ಹೋದ್ರೆ ಅಲ್ವೇ? ಕಣತೆ ಅದೇಯ ಅಲ್ಲ ಏನು ಹೇಳು ಅಮ್ಮಣಿ ನಮ್ಮನೆ ಊಟ ಮಾಡ್ದಂಗೆ ಆಗಕ್ಕಿಲ್ಲ ಕಣ್ಲೆ. ಮುದ್ದೆ ಉಪ್ಸಾರು ತಿಂದಿದ್ದಿದ್ರೆ ಏನು ಚೆಂದಾಗಿರೋದು ಹೇಳು. ನೀನು ಬೇರೆ ಹೇಳಿದ್ದೆ ಪಾಪ ಅವರೆಕಾಯಿ ಕಿತ್ಕೊಬನ್ನಿ ಅಂತ ಉಪ್ಸಾರು ಮಾಡ್ತೀನಿ ಅಂತ. ನಾನೇ ಹೋಟ್ಲಿಗೆ ಹೋಗಿ ತಿನ್ಕೊಬರೋಣ ನಡಿಲೆ ಅಂತ ಕರ್ಕೊಬಂದೆ. ಆದ್ರೂ ಆ ಮುದ್ದೆ ಮುಂದೆ ನಮ್ಮನೆ ರಾಗಿ ಮುದ್ದೆ ಇದೆಲ್ಲ ಅಲ್ಲ ಕಣೆ ಅಲ್ವಾ? ಅಯ್ಯ ಕಣತೆ ಅದೇಯ ಈ ಹೋಟ್ಲೂಟ ಇಲ್ಲವ ಹೊಟ್ಟೆ ತುಂಬ್ತದ ಅಷ್ಟೇಯ ನೆಮ್ಮದಿ ಕೊಡೋಕ್ಕಿಲ್ಲ. ಏನೋ ಬಾಯಿ ರುಚಿಗೆ ಒಂದಿಟ್ಟು ತಿನ್ಕೋಬೇಕಷ್ಟೇ. ಕಣಮ್ಮಣಿ ಹೋಗ್ಲಿ ಬಿಡು ಬರೋದು ಬಂದಿದ್ದೀವಿ ಇನ್ನೇನು ತಗೊಳ್ಳೋದು ಆಗೈತೆ. ಅರ್ಧ ತಿಂದು ಮುಗಿಸಿದ್ದೀವಿ ಇನ್ನು ಯಾಕೆ ಇವಾಗ ಮಾತಾಡೋದೆ ಅಲ್ವೇ? ಮತ್ತೆ ಈಗ ಮಾತಾಡೇನು ಪ್ರಯೋಜನ? ತಿನ್ಕಲಿ ಬಿರ್ಮಿರ್ನಿ ಹೋಗೋಣ ಮನೆಗೆ. ಮಾವು ನೋಡೋದು ಬೈತಾರೆ ಇಟ್ಟೊತ್ತು ಗಂಟೆ ಬಂದಿಲ್ಲ ಅತ್ತೆ ಸೊಸೆ ಅದು ಎಲ್ಲಿ ಸುತ್ತಕ್ಕೆ ಹೋಗೋರು ಬೀದಿ ಸುತ್ತಕ್ಕೆ ಹೋಗೋರೆ ಅಂತವಾ ಬೀದಿಲೆಲ್ಲ ನಿಂತ್ಕೊಂಡು ರಂಪಾಟ ಮಾಡ್ತಿರ್ತಾರೆ ಮಾವ. ಬೇಗ ತಿನ್ಕಳಿ ಹೋಗುಮ. ಅಮ್ಮ ಬಿಲ್ ಇಲ್ಲೇ ತರನಾ ಏನು ಅಲ್ಲೇ ಹೋಗಿ ಕೊಡ್ತೀರಾ? ಓಹೋ ಊಟ ಮಾಡಿದ್ದೆ ತಡ ಬಂದ್ಬಿಟ್ಟಲ್ಲಪ್ಪ ನೀನು.
ಹ್ಞೂ ಅಮ್ಮ. ಏನು ಮಾಡ್ತೀರಾ? ನಾವು ನೋಡ್ಕೊತಾ ಇರ್ತೀವಿ ಯಾರ್ದು ಊಟ ಆಯಿತು. ಅಯ್ಯೋ ಕೆಲವ್ರಂತೂ ಅಮ್ಮ ಊಟ ಮಾಡ್ಬಿಡ್ತಾರೆ, ಹಂಗೆ ಎಸ್ಕೇಪ್ ಆಗ್ಬಿಡ್ತಾರೆ ಗೊತ್ತಿಲ್ದಂಗೆ. ಅದಕ್ಕೆ ಎಲ್ಲಾನು ನೋಡ್ಕೊತಾ ಇರ್ತೀವಿ, ಊಟ ಮಾಡಿದ ತಕ್ಷಣ ಹೋಗಿ ಕೇಳ್ತೀವಿ ಕಣಮ್ಮ. ಅಕಸ್ಮಾತ್ ಅವ್ರು ಏನಾದ್ರು ಎಸ್ಕೇಪ್ ಆದರೆ ನಮ್ಮ ತಲೆ ಮೇಲೆ ಬೀಳ್ತದೆ, ಆಮೇಲೆ ಅವ್ರು ತಿಂದಿರೋದಕ್ಕೆಲ್ಲ ನಾವು ದುಡ್ಡು ಕೊಡ್ಬೇಕಾಯ್ತದೆ ಕಣಮ್ಮ. ಅದಕ್ಕೆ ಬಂದು ಕೇಳ್ತಾ ಇದ್ದೀನಿ ಅಷ್ಟೇ, ಬೇಜಾರೆಲ್ಲ ಮಾಡ್ಕೊಬಿಡಿ ನೀವು. ನಾವು ಹಳ್ಳಿ ಜನಗಳು ಹಂಗೆಲ್ಲ ಮೋಸ ಮಾಡೋಕ್ಕಿಲ್ಲ ಕಣಪ್ಪ. ನೀನು ಏನೇನೋ ತಿಳ್ಕೊಬಿಟ್ಟು ಆಮೇಲೆ ನಾವು ತಿಂದಿದ್ದಕ್ಕೆ ಒಂದಿಷ್ಟು ಜಾಸ್ತಿನೇ ಕೊಟ್ಟು ಹೋಯ್ತಿರ್ತೀರಾ, ಆದ್ರೆ ಮೋಸ ಗೀಸ ಮಾಡಿ ಹಂಗೆ ಓಡೋಗ ಜನಗಳಲ್ಲ. ಏನು ಹ್ಞೂ ಕಣಮ್ಮ, ನಿಮ್ಗೆ ನೋಡಿದ್ರೆ ಗೊತ್ತಾಗಕ್ಕಿಲ್ವಾ? ನಾನು ನಿಮ್ಗೆ ಹೇಳಿಲ್ಲ, ಈ ಬಿಹಾರಿ ಜನಗಳು, ಈ ಪಾಟಿ ಜನಗಳು ಹೆಂಗೆ ಮಾಡೋದು, ನಮ್ಮ ಹಳ್ಳಿ ಜನಗಳು ಹಂಗೆಲ್ಲ ಮಾಡೋಕ್ಕಿಲ್ಲ ಕಣಮ್ಮ. ಓ ನೀನು ಹಳ್ಳಿಯವನೇ? ಯಾವ ಊರು ನಿಮ್ಮದು? ಈ ನಮ್ಮದು ಇಲ್ಲೇ ಕಣಮ್ಮ, ಗೊಲ್ರಟ್ಟಿ ಆಲಿನಳ್ಳಿ ಹತ್ರ. ವಾ ಗೋಲ್ರಟ್ಟಿ ಹುಡ್ಗಾನು. ಹಾಂ ಹಾಂ, ಆಗಲೇ ಅಂದ್ಕಂಡೆ ಕಣ್ಲ, ಎಲ್ಲೋ ನೋಡಿವ್ನಲ್ಲ ಇವನ್ನ ಅಂತವ. ಈ ಕೂದಲೆಲ್ಲ ಉದ್ರೋಗೈತಲ್ಲ ನಿನಗೆ, ಅದಕ್ಕೆ ಗೊತ್ತಾಯ್ತಲ್ಲ ನನಗೆ. ಇಲ್ಲ ಅಂದಿದ್ರೆ ಆಗಲೇ ಕಂಡು ನಿನ್ನ. ನಾನಂತೂ ಒಂದ್ಕಿತ ನೋಡಿದ ಮುಖವ ಮತ್ತೆ ಮರೆಯೋಕ್ಕಿಲ್ಲ ಬಿಡು. ನೀನು ನಮ್ಮೂರ ಕಡೆಗೆಲ್ಲ ಬಂದಿದೆಯೇ? ಹರಿಸಮುದ್ರ ಮಾಚಕಟ್ಟಿ ಕಡೆಗೆ ಬಂದಿದೆಯೇನೋ? ಹ್ಞೂ ಕಣಮ್ಮ, ಬಂದಿದ್ದೀನಿ. ಅಲ್ಲೆಲ್ಲವ ನನ್ನ ಫ್ರೆಂಡ್ಸ್ ಇದ್ರು, ಸ್ಕೂಲಲ್ಲಿ ಓದ್ಬೇಕಾರೆಲ್ಲವ ಬರ್ತಾಯಿದ್ದೆ ಕಣಮ್ಮ. ಅದಕ್ಕೆ ನೋಡಿವ್ನಿ ನೀನೆಲ್ಲವ. ಇಲ್ಲ ಅಂದಿದ್ರೆ ಆಗಲೇ ಹೇಳಿರುವೆ ನಾನು. ನನಗೆ ಯಾಕವ ಈ ಬೋರ್ಡ್ ತಲೆ ಅಲ್ವಾ, ಅದಕ್ಕೆ ಗೊತ್ತಾಗ್ಲಿಲ್ಲ ಬಿಡು. ಏಟಾಯ್ತಪ್ಪ ದುಡ್ಡು ಇವಾಗ? ಅಮ್ಮ, ನಿಮ್ಮದು ಚಪಾತಿ ಊಟ 120, ಅವರು ಪರೋಟ ತಗೊಂಡಿದ್ರಲ್ಲ ಅದಕ್ಕೆ 130 ಕಣ್ರಮ್ಮ. ಎರಡೂ ಸೇರಿಸಿ 250 ರೂಪಾಯಿ ಆಯಿತು. ಓಲೇ ಯಪ್ಪ ಭಗವಂತ, ಯಾರ ಮನೆ ಹಾಳು ಮಾಡ್ತಿಲ್ಲ ನೀನು. ಇದೇನು ಇದು 250 ರೂಪಾಯಿ ಅಂತಿದೆಯಲ್ಲ. 250 ರೂಪಾಯಿಗೆ 1.5 kg 2 kg ಕೋಳಿ ತಗೊಂಡು ಹೋಗೋನೆ ನಾನು. ಈ 3 ದಿನ 4 ದಿನ ಕೋಳಿ ಸಾರಲ್ಲಿ ಉಂಡಿನಲ್ಲ. ಯಪ್ಪ ಏನ್ಲ ಹಿಂಗೆ ಹೇಳ್ತೀರಾ? ಮನೆ ಹಾಳು ಮಾಡ್ಬಿಡ್ತೀರಾ ಯಾರ್ದಾರು ನೀವು. ಅಯ್ಯೋ ಅಮ್ಮ, ಇದೇನು ನನ್ನ ಕೈಲಿದ್ದದಾ? ಹೋಟ್ಲವ್ರು ಅದೆಷ್ಟು ಹೇಳ್ತಾರೋ ಅಷ್ಟು ಇಸ್ಕೋಬೇಕು ನಾನು. ನೀವು ಮೊದಲೇ ಕೇಳಿದಿದ್ರೆ ನಾನು ಹೇಳಿರೋನಪ್ಪ ಊಟಕ್ಕೆ ಇಷ್ಟು ಕಣಮ್ಮ ಅಂತ. ನೀವೇ ಊಟ ತಗೋಬಾ ಅಂದ್ರಲ್ಲ ಅಂತವ, ನಾನು ತಗೊಬಂದು ಕೊಟ್ಟೆ. ನನಗೇನು ಗೊತ್ತು ನೀವು ಇಷ್ಟೊಂದು ಅಂತ ಅನ್ಕೋತೀರಾ ಅಂತವ. ನೀವು ಕೇಳಿದಿರು ಮೊದಲೇ ಹೇಳ್ತಿರ್ಲಿಲ್ವ ನಾನು? ಅತ್ತೆ ನಮ್ಮದೇ ತಪ್ಪು ಕಣತೆ, ಮೊದಲೇ ಕೇಳಿ ತಿನ್ಬೇಕಿತ್ತು ನಾವು. ನಮಗೆ ಗೊತ್ತಿಲ್ದಂಗೆ ಊಟ ಕೊಡು ಅಂತ ನಾವು ಅಲ್ಲಿ ಊರಲ್ಲಿ ಹೋಟ್ಲಲ್ಲಿ ತಿಂತೀವಲ್ಲ, ಹಂಗೆ ತಿಂದರೆ ಏನು ಮಾಡೋಕ್ಕಾಗಲ್ಲ. ಇವಾಗ ಕೊಡಿಯತ್ತೆ, ಸುಮ್ಮನೆ ಜಗಳ ಆಡಬೇಡಿ. ಲೇ ಪಾಪ, ನೀನು ಇಷ್ಟೊಂದು ಹೇಳಿದ್ರೆ ಹೆಂಗ್ಲಾ? ನಮ್ಮ ಗೋಲ್ರಟ್ಟಿ ಹುಡುಗ ಅಂತೀಯ, ಇಷ್ಟೊಂದು ಹೇಳ್ತೀಯಲ್ಲ ನೀನು. ಹೋಗ ಕೇಳ್ಕೊಬ, ಹೋಗ್ಲಾ ಅಲ್ಲಿ ಹೋಗಿ ನಿಮ್ಮ ಓನರ್ ಯಾರು ಇರ್ತಾರಲ್ಲ ಅವ್ರನ್ನ ಕೇಳ್ಕೊಬ ಹೋಗು. ಒಂದಿಟ್ಟು ಕಮ್ಮಿ ಮಾಡ್ಕೊಳ್ಳಿ, ನಮ್ಮ 3 ಜನಗಳು ಬಂದವ್ರೆ ಅಂತ ಹೇಳೋಗು. ನಿಮ್ಮ ಪರಿಚಯದ ಜನ ಅಲ್ವಿ ನಾವು. ನೀನು ಇಷ್ಟೊಂದು ಹೇಳಿದ್ರೆ ನಾವು ಏನು ಮಾಡೋದಪ್ಪ? ಅಯ್ಯೋ ಅಮ್ಮ, ನಿಮ್ಗೆ ಹಂಗೆ ಹೇಳೋಣ ನಾನು? ನನ್ನ ಕೈಲಿ ಏನಿಲ್ಲ ಕಣಮ್ಮ, ಎಷ್ಟು ಹೇಳ್ತಾರೋ ಅಷ್ಟು ಇಸ್ಕೊಬರ್ಬೇಕು ನಾನು. ನಮ್ಮ ಓನರ್ನೇನಾದ್ರು ಹೋಗಿ ನಮ್ಮ ಊರವ್ರು ಬಂದರೆ ಅಂದರೆ ಕಟ್ಲ ಇಲ್ಲಿ ದುಡ್ಡನ್ನ ಅಂತವ ನನ್ನ ಕೈಲಿ ಕಟ್ಟಿಸ್ಕೊತಾರೆ. ನಾನು ಎಲ್ಲಿಂದ ಕಟ್ಟೋಣಮ್ಮ? ಬರೋದಿನ್ನೋದಿಷ್ಟು 8,000 10,000 ಕೊಡ್ತಾರೆ ತಿಂಗಳಿಗೆ, ಅದರಲ್ಲಿ ಎಲ್ಲಿಂದ ಕಟ್ಟೋಣ ನಾನು? ಸುಮ್ಮ ಕೊಟ್ಬಿಟ್ಟು ಹೋಗಿ ಅಮ್ಮ, ನಿಮ್ಗೆ ಏನು ಕಡಿಮೆ ಆದಿದ್ದದು? ನೋಡಿದ್ರೆ ಶ್ರೀಮಂತರ ಥರನೇ ಕಾಣಿಸ್ತೀರಾ. ಹ್ಞೂ ಕಣಪ್ಪ, ನೋಡೋಕ್ಕೆ ಚೆಂದಾಗಿ ಬಟ್ಟೆ ಹಾಕೋ ಬಂದೀವಲ್ಲ, ಶ್ರೀಮಂತರಂಗೆ ಕಾಣ್ತೀವಿ. ಅಯ್ಯೋ ನಮ್ಮ ಕಷ್ಟ ನಮಗೆ ಗೊತ್ತು. ನಮ್ಮ ಮನೆದಕ್ಕೆ ಏನಾದ್ರು ಗೊತ್ತಾದರೆ ಪೊರ್ಕೆ ಇಟ್ಕೊಂಡು ಕೂತಿರ್ತದೆ ಮನೆ ತವ. ಏನು ಮಾಡೋದು ಏನೋ ತೆಗಿ, ತಿನ್ಬಿಟ್ಟಿದ್ದೀವಿ ಇವಾಗ ಬೇರೆ. ಏನು ಹೇಳಂಗಿಲ್ಲ ಮಾಡಂಗಿಲ್ಲ. ಮೊದಲಿಗೆ ಗೊತ್ತಾಗಿದ್ದೀರಿ ನಾನು ಇಲ್ಲಿಗೆ ಬರ್ತಾನೆ ಇರಲಿಲ್ಲ. ಇಲ್ಲ ಅಂದಿರು ಸುಮ್ಕೆ 250 ರೂಪಾಯಿ ಕೊಟ್ಟು ಕೋಳಿ ತಗೊಂಡು ಹೋಗೋ ಬದಲು ಇಲ್ಲ ಯಾವ್ದಾದ್ರು ಮಿಲ್ಟ್ರಿ ಹೋಟ್ಲಿಗೆ ಹೋಗಿದ್ರೆ ಆಗಿರೋದು ನಾವು. ಇಲ್ಲಿ ಬಂದು 250 ರೂಪಾಯಿ ಕೊಡ್ಬೇಕಲ್ಲ, ಒಂದಿಟ್ಟು ಅನ್ನ ಒಂದಿಷ್ಟು ಪಲ್ಯ ತಿನ್ನೋಕ್ಕೆ. ಅತ್ತೆ ನಾನು ಆಗಲೇ ಕೇಳೋಣ ಅಂತಿದ್ದೆ, ಸುಮ್ಕೆ ಅಲ್ಲಿ ಬಿರಿಯಾನಿ ತಗೊಂಡು ಹೋಗಿದ್ದಿದ್ರೆ ಆಗಿರೋದು. ನೀವು ಹೋಟ್ಲಲ್ಲೇ ಊಟ ಮಾಡಬೇಕು ಅಂದ್ರಲ್ಲ ಅಂತವ ಇಲ್ಲಿ ಕರ್ಕೊಬಂದೆ. ನೋಡಿರಿ ಇವ್ರು ಇಷ್ಟೊಂದು ಹೇಳ್ತವ್ರಲ್ಲ ಅತ್ತೆ. ಕಡ್ಲೆ ಏನು ಮಾಡೋಣ ತಗೋ. ನಾವು ಆವಾಗಲೇ ಯೋಚನೆ ಮಾಡಬೇಕಿತ್ತು, ನೋಡೋಕೆ ಇಷ್ಟು ದೊಡ್ಡ ಹೋಟ್ಲಂಗೆ ಕಾಣ್ತದೆ, ಅದೆಷ್ಟಿದ್ದದು ಏನೋ ರೇಟು ಅಂತವ. ಆಯ್ತು ಯೋಚನೆ ಮಾಡಿಲ್ವಲ್ಲ ನಾವು, ಸುಮ್ಮನೆ ಅಂತ ಕುತ್ಕೊಬಿಟ್ಟು ಊಟಕ್ಕೆ. ಹೋಗ್ಲಾ ಪಾಪ, ಒಂದು ಈಟಾದರೂ ಕಮ್ಮಿ ಮಾಡಿಸಿ ಹೋಗ್ಲಾ, ಒಂದು 200 ಕೊಡ್ತೀನಿ ಹೋಗ್ಲಾ, ಹೇಳು. ಅಮ್ಮ, ನೀನು ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ, ನಾನಂತೂ ಕೇಳೋಕ್ಕಾಗಕ್ಕಿಲ್ಲ ಕಣಮ್ಮ. ನಿಮಗೆ ಗೊತ್ತಿಲ್ವಾ ಇಲ್ಲೆಲ್ಲ ಕೇಳೋಕ್ಕಾಗತ್ತಾ ನಾನು? ನಾನೇನಾದ್ರು ಹೋಗಿ ಕಮ್ಮಿ ಮಾಡ್ಕೊಳ್ಳಿ ಅಂದರೆ 50 ರೂಪಾಯಿ ನಿನ್ನ ಸಂಬಳದಲ್ಲಿ ಇಟ್ಕೊತೀವಿ ಹೋಗ್ಲಾ ಅಂತಾರೆ. ಅಲ್ಲಿ ಕಣಮ್ಮ, ಈಗ ತರೆಯ ನಾವು ಹಳ್ಳಿ ಜನಗಳು ಮೋಸ ಮಾಡಲ್ಲ, ತಿಂದಿದ್ದಕ್ಕಿಂತ ಜಾಸ್ತಿ ದುಡ್ಡು ಕೊಡ್ತೀವಿ ಅಂತ ಅಂದಿರ್ತಾನೆ. ಇವಾಗ ಕೊಟ್ಬಿಟ್ಟು ಹೋಗ್ರಮ್ಮ, ಏನು ಮಾಡೋಕ್ಕಾಗುತ್ತೆ? ಈ ಹೋಟ್ಲುಗಳಲ್ಲಿ ಹಿಂಗೆ ಕಣ್ರಮ್ಮ, ಈ ಪಾಟೇಲಿ ಬರೀ ದರೋಡೆ ಮಾಡೋದೇ ಹಿಂಗೆ. ಹಗಲು ದರೋಡೆ ಮಾಡ್ತಾವ್ರಿ ಇವರೆಲ್ಲವ ಹೋಟ್ಲವ್ರು. ಕೊಡೋದಿನ್ನಷ್ಟು ಅನ್ನ ಕೊಡ್ತಾರೆ, ಒಂದಿಷ್ಟು ಚಪಾತಿ ಒಂದಿಷ್ಟು ಪಲ್ಯ ಕೊಟ್ಬಿಟ್ಟು 100-150 ರೂಪಾಯಿ ಇಸ್ಕೊತಾವ್ರು ನೋಡಿ. ಅಯ್ಯೋ, ನಾನೇ ಬೈಕೊಂಡು ನಿಂತಿಲ್ಲನಮ್ಮ ಆ ಹೋಟ್ಲನ್ನ. ಆಮೇಲೆ ಏನಿಲ್ಲ, ನಮ್ಮ ಓನರ್ ಕೇಳಿಸ್ಕೊಂಡ್ರೆ ಕೆಲ್ಸದಿಂದ ತೆಗ್ದೇಸಿತಾರೆ ನನ್ನ. ಅಮ್ಮ ಸುಮ್ ಕೊಡ್ರಮ್ಮ ದುಡ್ಡನ್ನ, ನಾನು ಹೋಗ್ತೀನಿ. ನನಗೂ ಬೈಸ್ತೀರಾ ಆಮೇಲೆ, ನನ್ನ ಕೆಲಸದಿಂದ ನೀವು ತೆಗ್ದಾಕ್ತೀರ ಆಮೇಲೆ ಅಷ್ಟೇ ನೀವು. ನಾನು ಹೋಗ್ತೀನಿ, ಕೊಡ್ರಮ್ಮ ದುಡ್ಡ 250 ರೂಪಾಯಿ. ಬೇರೆ ಕಸ್ಟಮರ್ಗಳು ಕಾಯ್ತಾವ್ರೆ, ಕೊಡಿ. ಅಯ್ಯೋ ಸರಿ ತಗೊಳಪ್ಪ, ಇನ್ನೇನು ಮಾಡೋಕ್ಕಾಯ್ತದೆ? ಹೊಟ್ಟೆಲ್ಲ ಉರಿತದ ಕಣ್ಲ. ನಮ್ಮ ಮನೆದು ಗೊತ್ತಿಲ್ದಂಗೆ ನಾನು ಕೂಡಿ ಇಟ್ಕೊಂಡು ಬೋಂದಿಲಿ 250 ರೂಪಾಯಿ ವೇಸ್ಟ್ ಮಾಡ್ಬಿಟ್ಟಲ್ಲ. ಹೊಟ್ಟೆ ಉರಿತೈತೆ ನನಗಂತೂ. ಇರ್ಲಿ ತಗೋ, ಇನ್ನೇನು ಮಾಡೋಕ್ಕಾಯ್ತದೆ? ನೀನು ತಾನೇ ಏನು ಮಾಡಿಯ, ನಿನ್ನ ಕೈಲಿ ತಾನೇ ಏನಿದ್ದದು ಪಾಪ. ಹೋಗ್ಲಿ ತಗೋತಿಗೆ.
ಅಮ್ಮಣಿ ನಡಿಲೆ ಇಲ್ಲಿಂದ ಮೊದಲು ಜಾಗ ಖಾಲಿ ಮಾಡನೆ. ಇವ್ರೇನು ಹಗಲು ದರೋಡೆ ಮಾಡ್ತಾವ್ರು ಇವರು. 250 ರೂಪಾಯಿ ತಗೊಬಿಟ್ರಲೆ ಒಂದಿಟ್ಟು ಅನ್ನ ತಿನ್ನಕ್ಕೆ. ಅಯ್ಯೋ 250 ರೂಪಾಯಿಗೆ ನಾನು 2 ಕೋಲಿ ತಗೊಬಂದು ತಿಂತಿದ್ನಲ್ಲೇ. ನಾನೆಂತ ದೊಡ್ಡ ಕೆಲಸ ಮಾಡ್ಕೊಬಿಟ್ಟೆ. ನಡಿಯತ್ತೆ ಹೋಗಮ್ಮ, ಮನೆ ಕಡೆಗೆ ಹೋಗಮ್ಮ ನಡಿ. ಕಣತೆ ನಡೀರಿ ಹೋಗಮ್ಮ. ವೀಕ್ಷಕರೇ, ನಮ್ಮ ಅತ್ತೆ ಥರನೇ ನೀವೂ ಯಾವುದಾದ್ರು ಹೋಟ್ಲಿಗೆ ಹೋಗಿ ಇಷ್ಟೊಂದು ದುಡ್ಡು ಐತಲ್ಲಪ್ಪ ಅಂತ ಹೊಟ್ಟೆ ಹುರ್ಕ ಬಂದಿದ್ದೀರಾ? ಹಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಸ್ಟೋರಿಗಳನ್ನ ನಾವು ಕಥೆಯಾಗಿ ಕನ್ವರ್ಟ್ ಮಾಡಿ ಹಾಕ್ತೀವಿ. ಹಾಗೆ ಈ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ವೀಕ್ಷಕರೇ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮೆಲ್ಲ ವಿಡಿಯೋನು ನೋಡ್ಬೋದು ನೀವು. ಆಯಿತು, ಇನ್ನು ಊರಿಗೆ ಹೋಗ್ತೀವಿ. ನಮ್ಮ ಮನೇದು ನೋಡೋದು ಬೈತದೆ. ಬರೋಣೆ, ಬಾಯ್.